ಸರ್ ಸಿಟಿಲಿ ಮತ್ತು ದುಬೈಯಲ್ಲಿ ಇನ್ನು 5 ವರ್ಷಕ್ಕೆ ಜಸ್ಟ್ 100 to 150% ಮಾತ್ರ ಲ್ಯಾಂಡ್ ಅಪ್ರಿಸಿಯೇಟ್ ಆಗೋದು. ಅದೇ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು 100 ಅಲ್ಲ ಸರ್ 500% ಗ್ಯಾರಂಟಿ ಲ್ಯಾಂಡ್ ಅಪ್ರಿಸಿಯೇಷನ್. ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕೈ ತುಂಬ ಲಾಭ ಮಾಡುವಂತಹ ಪ್ರಾಜೆಕ್ಟ್ ಇದು. ನಾವೀಗ ಸದ್ಯಕ್ಕೆ ನೆರಳು ಫಾರ್ಮ್ಸ್ನವರ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್ ಬಳಿ ಇದ್ದೇವೆ ಸರ್. ಬೇರೆ ಕಡೆ ಒಂದು ಸೈಟ್ ತಗೊಳ್ಳೋ ದುಡ್ಡಲ್ಲಿ ಈ ಜಾಗದಲ್ಲಿ 5 ಸೈಟ್ ತಗೋಬಹುದು. ಸೊ ನೋಡ್ತಾ ಇರ್ಬೋದು, ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ನಮಗೆ ಬೋತ್ ವ್ಯಾಲಿ ವ್ಯೂ ಸಹ ಸಿಗುತ್ತೆ ಆ್ಯಂಡ್ ಲೇಕ್ ವ್ಯೂ ಸಹ ಸಿಗುತ್ತೆ. ಸುಮಾರು 21 ಎಕರೆಯಲ್ಲಿ ಮಾಡಿರೋ ಪ್ರಾಜೆಕ್ಟ್ ಇದು. ನಾನು ಒಂದೊಂದಾಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಿಥುನ್, ನೆರಳು ಫಾರ್ಮ್ಸ್ನ ಓನರ್. ಅದೆಷ್ಟೋ ಜನದ ಹತ್ರ ಸ್ವಂತ ಮನೆ ಇರುತ್ತೆ, ಸ್ವಂತ ಜಾಗ ಇರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಆ ನೆಮ್ಮದಿ ಬೇಕಪ್ಪ ಅಂತಂದರೆ ನಾವು ಇರೋವಂಥ ಜಾಗ ಪ್ರಕೃತಿ ಮಧ್ಯೆ ಇರಬೇಕು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಆ ಪ್ರಕೃತಿ ಮಧ್ಯೆ ಇರುವಂಥ ಫಾರ್ಮ್ ಲ್ಯಾಂಡ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕೈ ತುಂಬ ಲಾಭ ಮಾಡುವಂಥ ಪ್ರಾಜೆಕ್ಟ್ ಇದು. ನಾವೀಗ ಸದ್ಯಕ್ಕೆ ನೆರಳು ಫಾರ್ಮ್ಸ್ನವರ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್ ಬಳಿ ಇದ್ದೇವೆ. ಓಕೆ, ಈಗ ನಮ್ಮ ಪ್ರಾಪರ್ಟಿಯ ಡೆವಲಪ್ಮೆಂಟ್ ನೋಡಬೇಕು ಅಂತಂದರೆ 30 ಫೀಟ್ ವೈಡ್ ರೋಡ್ ಇದೆ, ಅದು ಗ್ರಾವೆಲ್ ಬೇಸ್ಡ್ ರೋಡು. ಆ್ಯಂಡ್ ಅದು ಸಪೋರ್ಟ್ ಆಗೋದಕ್ಕೆ 21 ಫೀಟ್ ಎಂಟ್ರೆನ್ಸ್ ಆರ್ಚ್ ಇದೆ. ಆ್ಯಂಡ್ ಇಷ್ಟೇ ಅಲ್ಲ ಸರ್, CCTV ಸರ್ವೇಲೆನ್ಸ್ ಕ್ಯಾಮ್ರಾ, ಸೋಲಾರ್ ಪ್ಯಾನಲ್ಸು, ಸ್ಟ್ರೀಟ್ ಲೈಟ್ಸು, ಗೇಟೆಡ್ ಕಮ್ಯುನಿಟಿ, ತುಂಬ ಹಲವಾರು ಡೆವಲಪ್ಮೆಂಟ್ ಇದೆ. ಬನ್ನಿ ನೋಡೋಣ. ಈಗ ಪ್ರಾಪರ್ಟಿ ಒಳಗಡೆ ಇರೋ ಡೆವಲಪ್ಮೆಂಟ್ ಮತ್ತು ಅಮ್ಯುನಿಟೀಸ್ ಬಗ್ಗೆ ಹೇಳ್ತೀನಿ. ಈಗ ಪ್ಲಾಂಟೇಷನ್ಸ್ ಅಂತ ತೊಗೊಂಡ್ರೆ 50+ ವೆರೈಟೀಸ್ ಆಫ್ ಪ್ಲಾಂಟೇಷನ್ಸ್ ಇದೆ. ಟೋಟಲ್ ಆಗಿ 25,000+ ಪ್ಲಾಂಟೇಷನ್ಸ್ ಆಲ್ರೆಡಿ ಪ್ಲಾಂಟಿಂಗ್ ಆಗಿದೆ. ಅದಕ್ಕೆ ಸಪೋರ್ಟ್ ಆಗೋದಕ್ಕೆ ವಾಟರ್ ರಿಸೋರ್ಸ್ ಅಂತ ತೊಗೊಂಡ್ರೆ ಅಗ್ರಿಕಲ್ಚರ್ ಪಾಂಡು, ಬೋರ್ವೆಲ್ಸು, ಡ್ರಿಪ್ ಪೈಪ್ ಕನೆಕ್ಷನ್ಸು ಆ್ಯಂಡ್ ಅಂಡರ್ಗ್ರೌಂಡ್ ವಾಟರ್ ಪೈಪ್ ಕನೆಕ್ಷನ್ಸ್ ಎಲ್ಲನೂ ರೆಡಿ ಇದೆ. ಆ್ಯಂಡ್ ನೀವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀರಾ, ಪ್ರತಿ ಪ್ಲಾಟ್ಗೂ ಆಗಿದೆ. ಆ್ಯಂಡ್ ಅತಿ ಹೆಚ್ಚಾಗಿ ಅಂಡರ್ಗ್ರೌಂಡ್ ಬ್ಯಾಕ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಸಹ ರೆಡಿ ಇದೆ. ಈ 21 ಎಕರೆ ಫಾರ್ಮ್ ಲ್ಯಾಂಡಲ್ಲಿ ನಾವು 78 ಪ್ಲಾಟ್ಸ್ ಬರುತ್ತೆ. ಪ್ರತಿ ಪ್ಲಾಟ್ 6,000 ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರತಿ ಪ್ಲಾಟ್ ಒಳಗಡೆ 41 ಗಿಡ ಬರುತ್ತೆ. 10 ಹಣ್ಣಿನ ಗಿಡ, 10 ಮಹಾಗನಿ, 20 ರೆಡ್ ಸ್ಯಾಂಡಲ್ವುಡ್ ಅಂದರೆ ರಕ್ತಚಂದನ, ಅದ್ರ ಜೊತೆಗೆ ಒಂದು ಹನಿ ಬಿ ಬಾಕ್ಸ್ ಸಹ ಬರುತ್ತೆ. ಇಷ್ಟೊಂದೆಲ್ಲ ಪ್ಲಾಂಟೇಷನ್ ಹಾಕಿದ್ದೀವಿ. ಇದರಿಂದ ಏನಪ್ಪ ಲಾಭ ಅಂತಂದರೆ, ಮೊದಲನೇದಾಗಿ ಫ್ರೂಟ್ ಹಾರ್ವೆಸ್ಟು. ನಮಗೆ ಸೀಸನ್ ವೈಸ್ ಫ್ರೂಟ್ಸ್ ಹಾಕಿದ್ದೀವಿ. ಯಾವುದು ಅಂತಂದರೆ ನಮಗೆ ಸ್ಟಾರ್ ಫ್ರೂಟ್ ಇರ್ಬೋದು, ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟು ಮತ್ತು ಕೊಕೊನಟ್ಟು. ರೆಗ್ಯುಲರ್ ಆಗಿ ನಮಗೆ ಸೀಸನ್ ವೈಸ್ ಫ್ರೂಟ್ ಸಿಗ್ತಾ ಇರ್ತದೆ. ಸೊ ಅದನ್ನು ನಾವು ನಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಬೋದು, ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ಕೊಡ್ಬೋದು. ಯಾವುದು ನಮಗೆ ಎಲ್ಲಿ ಸಿಟಿಲಿ ಆರ್ಗ್ಯಾನಿಕ್ಕಾಗಿ ಅದು ಇದಂತ ಹುಡುಕ್ತಾ ಇದ್ದೀವೋ, ಇಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರೋ ಹಣ್ಣುಗಳು ಸಿಗ್ತದೆ. ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋ ಲಾಭ ಮೊದಲನೇದು. ಎರಡನೇದೇನು ಅಂತಂದರೆ ರೆಡ್ ಸ್ಯಾಂಡಲ್, ರಕ್ತಚಂದನ. ನೀವೆಲ್ಲ ನೋಡಿರಬೇಕು ಪುಷ್ಪ ಮೂವಿ. ಸೊ ನಮಗೆ ರೆಡ್ ಸ್ಯಾಂಡಲ್ವುಡ್ ಅಂತ 20 ಮರಗಳು ಬರ್ತದೆ ಒಂದು 6,000 ಸ್ಕ್ವೇರ್ ಫೀಟ್ ಬಾಕ್ಸಲ್ಲಿ. ಸೊ ಇದು ನೆಕ್ಸ್ಟ್ 15 to 20 ಇಯರ್ಸ್ ಆರ್ 25 ಇಯರ್ಸಲ್ಲಿ ನಾವು ಅದನ್ನ ಹಾರ್ವೆಸ್ಟ್ ಮಾಡ್ಬೋದು. ಅದರಿಂದ ನಮಗೆ ಫೈನಾನ್ಷಿಯಲ್ ರಿಟರ್ನ್ ಸಿಗುತ್ತೆ. ಸೊ ಎಷ್ಟು ಸಿಗುತ್ತೆ ಅಂತಂದರೆ, ನಾವು ಪ್ಲಾಟ್ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ವಿ ಇಂಟು 5 to 10 ಟೈಮ್ಸ್, ಅಂದರೆ ಒಂದು ಮರದಿಂದ ನಮಗೆ 5ರಿಂದ 10 ಲಕ್ಷ ಸಿಗುತ್ತೆ. ನಮಗೆ ಒಂದು 20 ಮರಕ್ಕೆ ನೀವೇ ಲೆಕ್ಕಾಚಾರ ಹಾಕ್ಬೋದು. ನಮಗೆ ಲ್ಯಾಂಡು ಫ್ರೀ ಆಗೋಗುತ್ತೆ, ಇನ್ನೂ ಅತಿ ಹೆಚ್ಚು ದುಡ್ಡು ಬರ್ತದೆ. ಪ್ಲಸ್ ಮಹಾಗನಿ ಫಾಸ್ಟರ್ ಗ್ರೋತ್ ಇರ್ತದೆ, ಅದು ಸಹ ಫೈನಾನ್ಷಿಯಲ್ ರಿಟರ್ನ್ಸು. ಈ ಜಾಗದಲ್ಲಿ ಪ್ಲಾಟ್ ತೊಗೊಂಡು ಮನೆ ಸಹ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ನಾವು ನೋಡ್ಬೋದು, ಒಂದು 600 to 700 ಸ್ಕ್ವೇರ್ ಫೀಟಲ್ಲಿ ಮನೆ ಮಾಡೋದು. ಸೊ ಕ್ಲೈಂಟ್ಸ್ ಯಾವಾಗಲೇ ಬಂದಾಗೂ ಈ ಮರದ ಸುತ್ತಲೂ ಒಂಥರ ಒಂದು ಪ್ರಕೃತಿ ಸುತ್ತಲೂ ಇರೋ ರೀತಿ ಅವ್ರಿಗೆ ಎನ್ವಿರಾನ್ಮೆಂಟು. ಆ್ಯಂಡ್ ಇದನ್ನು ಅವರು Airbnb ಅನ್ನೋ ರೀತಿ ಯಾವುದಾದ್ರೂ ನಮಗೆ ಬುಕಿಂಗ್ ಪೋರ್ಟಲ್ ಇರುತ್ತೆ, ಅದಕ್ಕೆ ಟೈ ಅಪ್ ಮಾಡಿ ರೆಂಟಲ್ ಇನ್ಕಮ್ ಸಹ ಪ್ರೊಡ್ಯೂಸ್ ಮಾಡ್ಬೋದು. ನಮ್ಮ ಫಾರ್ಮ್ ಲ್ಯಾಂಡ್ ಹತ್ರ ಇರೋ ಟೂರಿಸ್ಟ್ ಪ್ಲೇಸಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಅಂತ ತೊಗೊಂಡ್ರೆ, ಸ್ಟಾರ್ಟಿಂಗ್ ಈಶಾ ಫೌಂಡೇಶನಿಂದ ಸ್ಟಾರ್ಟ್ ಆಗಿ ಟ್ರೆಕ್ಕಿಂಗ್ ಪ್ಲೇಸಸ್ ಲೈಕ್ ಗುಡಿಬಂಡೆ ಫೋರ್ಟ್ ಆ್ಯಂಡ್ ಜಸ್ಟ್ 2 ಕಿಲೋಮೀಟರಲ್ಲಿರೋ ರಾಮಗಿರಿ ಬೆಟ್ಟನೂ ಬರುತ್ತೆ. ಅದ್ರ ಜೊತೆಗೆ ಜಸ್ಟ್ 5 ಮಿನಿಟ್ಸ್ ಜರ್ನಿಲಿ ವಾಡ್ದಸುಳ್ಳಿ ಲೇಕ್ ಆ್ಯಂಡ್ ಗುಡಿಬಂಡೆ ಲೇಕ್ ಸಹ ಬರುತ್ತೆ. ಅದು ಬಿಟ್ಟು ಇನ್ನೂ ಲೇಪಾಕ್ಷಿ ಟೆಂಪಲ್ಲು ಆ್ಯಂಡ್ ಅದರ್ ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಮತ್ತು ಡೆವಲಪ್ಮೆಂಟ್ಸ್ ಅಂತ ತೊಗೊಂಡಾಗ ಕ್ವಿನ್ ಸಿಟಿ, ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ, ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರಲ್ಲಿ ಆಗ್ತಿರೋ ಡಿಫೆನ್ಸ್ ಇನ್ವೆಸ್ಟ್ಮೆಂಟು, ಇನ್ನೂ ಹಲವಾರು ಕಾಲೇಜಸ್ ಲೈಕ್ ನಂದಿ ಮೆಡಿಕಲ್ ಕಾಲೇಜು, ಬಿಗ್ ಬೇ ಅಂತ ತುಂಬ ಹಲವಾರು ಡೆವಲಪ್ಮೆಂಟ್ಸ್ ಎಲ್ಲನೂ ಈ ರೀಜನಲ್ಲಿ ಆಗ್ತಿದೆ. ಸೊ ಗ್ರೋತ್ಗೆ, ಲ್ಯಾಂಡ್ ವ್ಯಾಲ್ಯೂಗೆ, ಲ್ಯಾಂಡ್ ಅಪ್ರಿಸಿಯೇಷನ್ ಮಾಡಿಸಿದಂಥ ಜಾಗ ಇದು. ಕನೆಕ್ಟಿವಿಟಿ ಅಂತ ತೊಗೊಂಡಾಗ ನಮ್ಮ ಪ್ರಾಪರ್ಟಿಗೆ ಜಸ್ಟ್ 1.5 ಅವರಿಂದ 2 ಅವರ್ಗೆ ನಾವು ಆರಾಮಾಗಿ ನಮ್ಮ ಪ್ರಾಪರ್ಟಿಗೆ ರೀಚ್ ಆಗ್ಬೋದು. ಈಗ 2 ರೂಟ್ ಇದೆ. ಅದು ಯಾವ್ದು ಅಂತಂದರೆ, ಒಂದು NH44 ಅಂದರೆ ಈಗ ಚಿಕ್ಕಬಳ್ಳಾಪುರ ಮತ್ತು ಪೆರೇಸಂದ್ರ ಅಲ್ಲಿ ಲೆಫ್ಟ್ ತೊಗೊತೀವಿ. ಇನ್ನೊಂದು ರೂಟ್ ಯಾವುದು ಅಂತಂದರೆ ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರಲ್ಲಿ ರೈಟ್ ತೊಗೊತೀವಿ. ಹೆಂಗೇ ಬಂದರೂ ಜಸ್ಟ್ 1.5 ಅವರಿಂದ 2 ಅವರಲ್ಲಿ ನಮ್ಮ ಪ್ರಾಪರ್ಟಿಗೆ ಬಂದು ರೀಚ್ ಆಗ್ತೀವಿ. ಮತ್ತು ಈಗ ಸ್ಪೆಷಲ್ ಅಮ್ಯುನಿಟೀಸ್ ಅಂತ ಹೇಳೋದಾದರೆ, ಸ್ಟಾರ್ಟಿಂಗ್ ಫ್ರಮ್ ನಮ್ಮದು ನ್ಯಾಚುರಲ್ ಪಾಂಡು, ಮಳೆ ನೀರು ಎಲ್ಲನೂ ಇಲ್ಲೇ ಬಂದು ಸ್ಟೋರ್ ಆಗುತ್ತೆ. ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ತೊಗೊಂಡ್ರೆ ಒಂದು ವೆರೈಟಿ ಆಫ್ ಡಿಸೈನಲ್ಲೇ ಮಾಡಿಸಿರುವಂಥ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ರೆಸ್ಟ್ ರೂಮ್ಸ್. ಆ್ಯಂಡ್ ಬ್ಯೂಟಿಫುಲ್ಲಾಗಿ ನಾವು ನಿಂತಿರೋದು ಒಂದು ಬ್ಯೂಟಿಫುಲ್ ರಾಕ್ ಗಾರ್ಡನು. ಇಲ್ಲೊಂದು ಕೆನೋಪಿ ಹಾಕೊಂಡು ಕೂತ್ಕೊಂಡು ಟೀ ಕುಡಿತಾ ಆ್ಯಂಡ್ ನಾನು ಹೇಳ್ದಂಗೆ ಲೇಕ್ನ ಎಂಜಾಯ್ ಮಾಡೋ ಥರ ವ್ಯೂ ಇರುತ್ತೆ. ಆ್ಯಂಡ್ ಅತಿ ಹೆಚ್ಚಾಗಿ ಇಂಪಾರ್ಟೆಂಟಿಂದ ಸ್ಟಾರ್ಟ್ ಆಗುತ್ತೆ. ಕಿಚನ್ ಇದೆ ಆ್ಯಂಡ್ ನಮಗೆ ಡೈನಿಂಗ್ ಏರಿಯಾ, 5 ಕಾಟೇಜ್ ಸಹ ಇದೆ. ನಮ್ಮ ರೈಟ್ ಸೈಡ್ ಕಾಣಿಸ್ತಿರೋದೇ ಕಾಟೇಜಸ್ಸು. ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ಜೊತೆ ಯಾವಾಗೇ ಆಗಲಿ ಕ್ಲೈಂಟ್ಸ್ ಬಂದಾಗ ಪ್ಲಾಟ್ ಓನರ್ಸ್ ಬಂದಿಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಸ್ಟೇ ಮಾಡ್ಕೊಬೋದು. ಆ್ಯಂಡ್ ನಮಗೆ ಲ್ಯಾಂಡ್ಸ್ಕೇಪು, ವೈಫೈ ಫೆಸಿಲಿಟೀಸ್ ಇದೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ. ಆ್ಯಂಡ್
ಟೇಬಲ್ ಟೆನ್ನಿಸ್, ಫೂಸ್ಬಾಲು, ಕ್ಯಾರಮ್ಮು ಎಲ್ಲ ಥರ ಆಲ್ ದ ಫೆಸಿಲಿಟೀಸ್ ಎಲ್ಲನೂ ರೆಡಿ ಆಗ್ತಿದೆ ಆ್ಯಂಡ್ ವಿಲ್ ಬಿ ರೆಡಿ ಇನ್ ನೆಕ್ಸ್ಟ್ 15 days. ಸರ್, ಈಗ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ತೊಗೊಂಡ್ರೆ 100% ಕ್ಲಿಯರ್ ಟೈಟಲ್ ಇದೆ. RTC, EC, MR, 11 ಸ್ಕೆಚ್ ಅಪ್ಲೈ ಮಾಡಿ ನಮ್ಮ ಹೆಸರಿಂದ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನಿಮ್ಮ ಆಧಾರ್ ಕಾರ್ಡು ಆ್ಯಂಡ್ ನಿಮ್ಮ ಪ್ಯಾನ್ ಕಾರ್ಡ್ ತೊಗೊಂಡು 11 ಸ್ಕೆಚ್ ಅಪ್ಲೈ ಮಾಡೋದು. ಅದು ಬಿಟ್ಟು ಮದರ್ ಡೀಡು, ಸೇಲ್ ಡೀಡು ಎಲ್ಲನೂ ಕಂಪ್ಲೀಟ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ. ನಮ್ಮ ಪ್ರಾಪರ್ಟಿ ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ಗಿದೆ. ಅಕಸ್ಮಾತ್ ನೀವೇನಾದರೂ ಬಂದು ಪ್ಲಾಟ್ ಸೆಲೆಕ್ಟ್ ಮಾಡಿದ್ರೆ ಇನ್ ನೆಕ್ಸ್ಟ್ 15 ಡೇಸಲ್ಲಿ ಎಲ್ಲ ಪ್ರೊಸೆಸ್ ರೆಡಿಯಾಗಿ ನಾವು ನಿಮಗೆ ಪ್ಲಾಟ್ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀವಿ. ನೀವು ನೋಡ್ಬೋದು ಟೊಮ್ಯಾಟೊ ಆ್ಯಂಡ್ ಎಲ್ಲ ಥರ ಗ್ರೀನ್ಸು, ಸೊಪ್ಪು ಎಲ್ಲ ಬೆಳಿತೀವಿ. ಆ್ಯಂಡ್ ಮೆಣಸಿನ್ಕಾಯಿ ಆ್ಯಂಡ್ ಲೇಡೀಸ್ ಫಿಂಗರು ಮತ್ತು ಬದನೆಕಾಯಿ ಎಲ್ಲ ಥರ ಒಂದು 20 ಥರ ತರಕಾರಿ ಇಲ್ಲೇ ಬೆಳೆದು ಅದು ಕಿಚನಲ್ಲಿ ಯೂಸ್ ಆಗುತ್ತೆ, ಕಮ್ಯುನಿಟಿ ಕಿಚನಲ್ಲಿ. ಆ್ಯಂಡ್ ಕ್ಲೈಂಟ್ಸ್ ಮನೆಗೆ ಸಹ ತೊಗೊಂಡು ಹೋಗ್ಬೋದು. ಎಲ್ಲನೂ ರೆಡಿ ಇದೆ ಇಲ್ಲಿ. ಸರಿ, ನಾವು ಪ್ರೈಸ್ ಅಂತ ಬಂದರೆ ಪರ್ ಸ್ಕ್ವೇರ್ ಫೀಟ್ಗೆ 700 rupees ಚಾರ್ಜ್ ಮಾಡ್ತಾಯಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ಲು. ಕ್ಲೈಂಟ್ಸ್ ಬಂದು ಪ್ಲಾಟ್ ಸೆಲೆಕ್ಟ್ ಮಾಡಿ ಮಾತಾಡಿದ್ರೆ ನಾವು ಮಾತಾಡ್ಬೋದು. ಆ್ಯಂಡ್ ನಾವು ಪ್ಲಾಟ್ ಸೈಜು 5500 ಸ್ಕ್ವೇರ್ ಫೀಟ್ ಏನಾದರೂ ಆದರೆ 700 rupees ಪರ್ ಸ್ಕ್ವೇರ್ ಫೀಟ್ಗೆ ಒಂದು 38 lakhs ಆಗುತ್ತೆ. ಸೊ ಇದನ್ನೆಲ್ಲ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತೀವಿ. ಅದಕ್ಕೆ ಚಾರ್ಜ್ ಅಂತ 50,000 rupees ಚಾರ್ಜ್ ಮಾಡ್ತೀವಿ ಫಾರ್ 15 years ಒನ್ ಟೈಮ್ ಪೇಮೆಂಟು. ಅಂದರೆ ವರ್ಷ ಅಲ್ಲ, 15 ವರ್ಷಕ್ಕೆ ಒಂದೇ ಸಲ ತೊಗೊಳ್ಳೋದು 50,000 ರೂಪಾಯಿ. ಇದ್ರ ಜೊತೆ ಎಲ್ಲನೂ ನಾವೇ ನೋಡ್ಕೊತೀವಿ. 1 ರೂಪಾಯಿ ಯಾವುದು ಕಟ್ಟಂಗಿಲ್ಲ, ಇಡನ್ ಚಾರ್ಜಸ್ ಇರೋಲ್ಲ, ಬೇರೆ ಯಾವ ಚಾರ್ಜಸ್ ಇರೋಲ್ಲ. 38 ಲಕ್ಷಕ್ಕೆ 5,500 ಸ್ಕ್ವೇರ್ ಫೀಟ್ ಪ್ಲಾಟ್ನ ನಿಮ್ಮದು ಮಾಡ್ಬೋದು. ಸೊ ಬುಕ್ಕಿಂಗ್ ಪ್ರೊಸೆಸ್ ಅಂತ ತೊಗೊಂಡ್ರೆ ನಾವು ಈಗ ಕ್ಲೈಂಟು ಬಂದು ಪ್ರಾಪರ್ಟಿ ವಿಸಿಟ್ ಮಾಡಿ ಪ್ಲಾಟ್ಸ್ ಎಲ್ಲ ಚೆಕ್ ಮಾಡಿ ಯಾವುದನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ 11 ಸ್ಕೆಚ್ಚು ಇದು ರಿಜಿಸ್ಟ್ರೇಷನ್ಗೆ ನಾವು ಹೋಗ್ಬೋದು. ಫಾರ್ಮ್ ಲ್ಯಾಂಡ್ ಬಗ್ಗೆ ನಾವು ಇಷ್ಟೆಲ್ಲ ನೋಡಿದ್ವಿ. ಈಗ ಕೊನೆಯದಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತ ನೋಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಆಫೀಸ್ಗೆ ಬರಬೇಕಂದ್ರೆ ನಮ್ಮ ಆಫೀಸ್ ಅಡ್ರೆಸ್ ಬಂದು ಯಲಹಂಕ ಬಾಗ್ಲೂರು ಹತ್ರ ಇದೆ. ಅಲ್ಲಿಗೆ ಬಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟೇ ಮಾಡ್ಬೋದು.